ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನಾಗೇಂದ್ರ ಬಾಬು ಜಾಯಿನ್ ಆಗಿದ್ದಾರೆ. ಓವರ್ ಟು ನಾಗೇಂದ್ರ ಬಾಬು. ಥ್ಯಾಂಕ್ ಯು ಅಶ್ವಿನಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಮಿಸ್ ಮಾಡದೆ ಎಲ್ಲೇ ಇದ್ರು ಈ ಸುದ್ದಿಯನ್ನ ತಪ್ಪದೆ ನೋಡ್ಲೇಬೇಕು. ಯಾಕೆ ಅಂತಂದ್ರೆ ಇವತ್ತು ಬದುಕಿದವರ ಖಾತೆಗೆ ಹಣ ಹೋಗ್ತಿಲ್ಲ, ಗೃಹಲಕ್ಷ್ಮಿ ಹಣ. ಆದ್ರೆ ಸತ್ತಿರೋರ ಖಾತೆಗೆ ಕೋಟಿ ಕೋಟಿ ಹಣ ಹೋಗಿದೆ. ಎಷ್ಟು ಕೋಟಿ ಹಣ ಗೊತ್ತಾ? ಶಾಕ್ ಆಗ್ತೀರಾ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನಿಮಗೆ ಈ ವಿಚಾರ ಗೊತ್ತಿದ್ಯೋ ಗೊತ್ತೋ ಗೊತ್ತಿಲ್ಲ, ಆದ್ರೆ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕು. ಬದುಕಿದವರ ಅಕೌಂಟ್ಗೆ ದುಡ್ಡು ಹೋಗ್ತಾ ಇಲ್ಲ ಇವತ್ತು, ಆದ್ರೆ ಸತ್ತವರ ಅಕೌಂಟ್ಗೆ ಹೋಗ್ತಾ ಇದೆ. ಇದು ಕಳ್ಳಾಟ ಬಟಾ ಬಯಲಾಗಿದೆ. ಬದುಕಿದವರ ಖಾತೆಗೆ ಹಣ ಬರ್ತಿಲ್ಲ, ಮೃತರ ಖಾತೆಗೆ ಜನ ಕಾಂಚಾಣ ಹೋಗ್ತಾ ಇದೆ. ಎಷ್ಟು ಕೋಟಿ ಅಂತ ಗೊತ್ತಾ? ಇವತ್ತು ಪರದಾಡ್ತಿದ್ದಾರೆ. ಹೇಗೋಯ್ತು? ಮೃತಪಟ್ಟಂತವರ ಖಾತೆಗೆ ಹಣ ಹೋಗಿದ್ದು ಏಕೆ? ಹೇಗೋಯ್ತು? ಯಾಕೋಯ್ತು? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನಾಗೇಂದ್ರ ಬಾಬು ಜಾಯಿನ್ ಆಗಿದ್ದಾರೆ. ಓವರ್ ಟು ನಾಗೇಂದ್ರ ಬಾಬು. ಥ್ಯಾಂಕ್ ಯು ಅಶ್ವಿನಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಮಿಸ್ ಮಾಡದೆ ಎಲ್ಲೇ ಇದ್ರು ಈ ಸುದ್ದಿಯನ್ನ ತಪ್ಪದೆ ನೋಡ್ಲೇಬೇಕು. ಯಾಕೆ ಅಂತಂದ್ರೆ ಇವತ್ತು ಬದುಕಿದವರ ಖಾತೆಗೆ ಹಣ ಹೋಗ್ತಿಲ್ಲ, ಗೃಹಲಕ್ಷ್ಮಿ ಹಣ. ಆದ್ರೆ ಸತ್ತಿರೋರ ಖಾತೆಗೆ ಕೋಟಿ ಕೋಟಿ ಹಣ ಹೋಗಿದೆ. ಎಷ್ಟು ಕೋಟಿ ಹಣ ಗೊತ್ತಾ? ಶಾಕ್ ಆಗ್ತೀರಾ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನಿಮಗೆ ಈ ವಿಚಾರ ಗೊತ್ತಿದ್ಯೋ ಗೊತ್ತೋ ಗೊತ್ತಿಲ್ಲ, ಆದ್ರೆ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕು. ಬದುಕಿದವರ ಅಕೌಂಟ್ಗೆ ದುಡ್ಡು ಹೋಗ್ತಾ ಇಲ್ಲ ಇವತ್ತು, ಆದ್ರೆ ಸತ್ತವರ ಅಕೌಂಟ್ಗೆ ಹೋಗ್ತಾ ಇದೆ. ಇದು ಕಳ್ಳಾಟ ಬಟಾ ಬಯಲಾಗಿದೆ. ಬದುಕಿದವರ ಖಾತೆಗೆ ಹಣ ಬರ್ತಿಲ್ಲ, ಮೃತರ ಖಾತೆಗೆ ಜನ ಕಾಂಚಾಣ ಹೋಗ್ತಾ ಇದೆ. ಎಷ್ಟು ಕೋಟಿ ಅಂತ ಗೊತ್ತಾ? ಇವತ್ತು ಪರದಾಡ್ತಿದ್ದಾರೆ. ಹೇಗೋಯ್ತು? ಮೃತಪಟ್ಟಂತವರ ಖಾತೆಗೆ ಹಣ ಹೋಗಿದ್ದು ಏಕೆ? ಹೇಗೋಯ್ತು? ಯಾಕೋಯ್ತು? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನಾಗೇಂದ್ರ ಬಾಬು ಜಾಯಿನ್ ಆಗಿದ್ದಾರೆ. ಓವರ್ ಟು ನಾಗೇಂದ್ರ ಬಾಬು. ಥ್ಯಾಂಕ್ ಯು ಅಶ್ವಿನಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಮಿಸ್ ಮಾಡದೆ ಎಲ್ಲೇ ಇದ್ರು ಈ ಸುದ್ದಿಯನ್ನ ತಪ್ಪದೆ ನೋಡ್ಲೇಬೇಕು. ಯಾಕೆ ಅಂತಂದ್ರೆ ಇವತ್ತು ಬದುಕಿದವರ ಖಾತೆಗೆ ಹಣ ಹೋಗ್ತಿಲ್ಲ, ಗೃಹಲಕ್ಷ್ಮಿ ಹಣ. ಆದ್ರೆ ಸತ್ತಿರೋರ ಖಾತೆಗೆ ಕೋಟಿ ಕೋಟಿ ಹಣ ಹೋಗಿದೆ. ಎಷ್ಟು ಕೋಟಿ ಹಣ ಗೊತ್ತಾ? ಶಾಕ್ ಆಗ್ತೀರಾ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನಿಮಗೆ ಈ ವಿಚಾರ ಗೊತ್ತಿದ್ಯೋ ಗೊತ್ತೋ ಗೊತ್ತಿಲ್ಲ, ಆದ್ರೆ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕು. ಬದುಕಿದವರ ಅಕೌಂಟ್ಗೆ ದುಡ್ಡು ಹೋಗ್ತಾ ಇಲ್ಲ ಇವತ್ತು, ಆದ್ರೆ ಸತ್ತವರ ಅಕೌಂಟ್ಗೆ ಹೋಗ್ತಾ ಇದೆ. ಇದು ಕಳ್ಳಾಟ ಬಟಾ ಬಯಲಾಗಿದೆ. ಬದುಕಿದವರ ಖಾತೆಗೆ ಹಣ ಬರ್ತಿಲ್ಲ, ಮೃತರ ಖಾತೆಗೆ ಜನ ಕಾಂಚಾಣ ಹೋಗ್ತಾ ಇದೆ. ಎಷ್ಟು ಕೋಟಿ ಅಂತ ಗೊತ್ತಾ? ಇವತ್ತು ಪರದಾಡ್ತಿದ್ದಾರೆ. ಹೇಗೋಯ್ತು? ಮೃತಪಟ್ಟಂತವರ ಖಾತೆಗೆ ಹಣ ಹೋಗಿದ್ದು ಏಕೆ? ಹೇಗೋಯ್ತು? ಯಾಕೋಯ್ತು? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನಾಗೇಂದ್ರ ಬಾಬು ಜಾಯಿನ್ ಆಗಿದ್ದಾರೆ. ಓವರ್ ಟು ನಾಗೇಂದ್ರ ಬಾಬು. ಥ್ಯಾಂಕ್ ಯು ಅಶ್ವಿನಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಮಿಸ್ ಮಾಡದೆ ಎಲ್ಲೇ ಇದ್ರು ಈ ಸುದ್ದಿಯನ್ನ ತಪ್ಪದೆ ನೋಡ್ಲೇಬೇಕು. ಯಾಕೆ ಅಂತಂದ್ರೆ ಇವತ್ತು ಬದುಕಿದವರ ಖಾತೆಗೆ ಹಣ ಹೋಗ್ತಿಲ್ಲ, ಗೃಹಲಕ್ಷ್ಮಿ ಹಣ. ಆದ್ರೆ ಸತ್ತಿರೋರ ಖಾತೆಗೆ ಕೋಟಿ ಕೋಟಿ ಹಣ ಹೋಗಿದೆ. ಎಷ್ಟು ಕೋಟಿ ಹಣ ಗೊತ್ತಾ? ಶಾಕ್ ಆಗ್ತೀರಾ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನಿಮಗೆ ಈ ವಿಚಾರ ಗೊತ್ತಿದ್ಯೋ ಗೊತ್ತೋ ಗೊತ್ತಿಲ್ಲ, ಆದ್ರೆ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕು. ಬದುಕಿದವರ ಅಕೌಂಟ್ಗೆ ದುಡ್ಡು ಹೋಗ್ತಾ ಇಲ್ಲ ಇವತ್ತು, ಆದ್ರೆ ಸತ್ತವರ ಅಕೌಂಟ್ಗೆ ಹೋಗ್ತಾ ಇದೆ. ಇದು ಕಳ್ಳಾಟ ಬಟಾ ಬಯಲಾಗಿದೆ. ಬದುಕಿದವರ ಖಾತೆಗೆ ಹಣ ಬರ್ತಿಲ್ಲ, ಮೃತರ ಖಾತೆಗೆ ಜನ ಕಾಂಚಾಣ ಹೋಗ್ತಾ ಇದೆ. ಎಷ್ಟು ಕೋಟಿ ಅಂತ ಗೊತ್ತಾ? ಇವತ್ತು ಪರದಾಡ್ತಿದ್ದಾರೆ. ಹೇಗೋಯ್ತು? ಮೃತಪಟ್ಟಂತವರ ಖಾತೆಗೆ ಹಣ ಹೋಗಿದ್ದು ಏಕೆ? ಹೇಗೋಯ್ತು? ಯಾಕೋಯ್ತು?
ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನಾಗೇಂದ್ರ ಬಾಬು ಜಾಯಿನ್ ಆಗಿದ್ದಾರೆ. ಓವರ್ ಟು ನಾಗೇಂದ್ರ ಬಾಬು. ಥ್ಯಾಂಕ್ ಯು ಅಶ್ವಿನಿ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ, ಮಿಸ್ ಮಾಡದೆ ಎಲ್ಲೇ ಇದ್ರು ಈ ಸುದ್ದಿಯನ್ನ ತಪ್ಪದೆ ನೋಡ್ಲೇಬೇಕು. ಯಾಕೆ ಅಂತಂದ್ರೆ ಇವತ್ತು ಬದುಕಿದವರ ಖಾತೆಗೆ ಹಣ ಹೋಗ್ತಿಲ್ಲ, ಗೃಹಲಕ್ಷ್ಮಿ ಹಣ. ಆದ್ರೆ ಸತ್ತಿರೋರ ಖಾತೆಗೆ ಕೋಟಿ ಕೋಟಿ ಹಣ ಹೋಗಿದೆ. ಎಷ್ಟು ಕೋಟಿ ಹಣ ಗೊತ್ತಾ? ಶಾಕ್ ಆಗ್ತಿಲ್ಲ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ, ನಿಮಗೆ ಈ ವಿಚಾರ ಗೊತ್ತಿದ್ಯೋ ಗೊತ್ತೋ ಗೊತ್ತಿಲ್ಲ, ಆದ್ರೆ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕು. ಬದುಕಿದವರ ಅಕೌಂಟ್ಗೆ ದುಡ್ಡು ಹೋಗ್ತಾ ಇಲ್ಲ ಇವತ್ತು, ಆದ್ರೆ ಸತ್ತವರ ಅಕೌಂಟ್ಗೆ ಹೋಗ್ತಾ ಇದೆ. ಇದು ಕಳ್ಳಾಟ ಬಟಾ ಬಯಲಾಗಿದೆ. ಬದುಕಿದವರ ಖಾತೆಗೆ ಹಣ ಬರ್ತಿಲ್ಲ, ಮೃತರ ಖಾತೆಗೆ ಜನ ಕಾಂಚಾಣ ಹೋಗ್ತಾ ಇದೆ. ಎಷ್ಟು ಕೋಟಿ ಅಂತ ಗೊತ್ತಾ? ಇವತ್ತು ಪರದಾಡ್ತಿದ್ದಾರೆ. ಹೇಗೋಯ್ತು? ಮೃತಪಟ್ಟಂತವರ ಖಾತೆಗೆ ಹಣ ಹೋಗಿದ್ದು ಏಕೆ? ಹೇಗೋಯ್ತು? ಯಾಕೋಯ್ತು? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನಾಗೇಂದ್ರ ಬಾಬು ಜಾಯಿನ್ ಆಗಿದ್ದಾರೆ. ಓವರ್ ಟು ನಾಗೇಂದ್ರ ಬಾಬು. ಥ್ಯಾಂಕ್ ಯು ಅಶ್ವಿನಿ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ, ಮಿಸ್ ಮಾಡದೆ ಎಲ್ಲೇ ಇದ್ರು ಈ ಸುದ್ದಿಯನ್ನ ತಪ್ಪದೆ ನೋಡ್ಲೇಬೇಕು. ಯಾಕೆ ಅಂತಂದ್ರೆ ಇವತ್ತು ಬದುಕಿದವರ ಖಾತೆಗೆ ಹಣ ಹೋಗ್ತಿಲ್ಲ, ಗೃಹಲಕ್ಷ್ಮಿ ಹಣ. ಆದ್ರೆ ಸತ್ತಿರೋರ ಖಾತೆಗೆ ಕೋಟಿ ಕೋಟಿ ಹಣ ಹೋಗಿದೆ. ಎಷ್ಟು ಕೋಟಿ ಹಣ ಗೊತ್ತಾ? ಶಾಕ್ ಆಗ್ತಿಲ್ಲ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ, ನಿಮಗೆ ಈ ವಿಚಾರ ಗೊತ್ತಿದ್ಯೋ ಗೊತ್ತೋ ಗೊತ್ತಿಲ್ಲ, ಆದ್ರೆ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕು. ಬದುಕಿದವರ ಅಕೌಂಟ್ಗೆ ದುಡ್ಡು ಹೋಗ್ತಾ ಇಲ್ಲ ಇವತ್ತು, ಆದ್ರೆ ಸತ್ತವರ ಅಕೌಂಟ್ಗೆ ಹೋಗ್ತಾ ಇದೆ. ಇದು ಕಳ್ಳಾಟ ಬಟಾ ಬಯಲಾಗಿದೆ. ಬದುಕಿದವರ ಖಾತೆಗೆ ಹಣ ಬರ್ತಿಲ್ಲ, ಮೃತರ ಖಾತೆಗೆ ಜನ ಕಾಂಚಾಣ ಹೋಗ್ತಾ ಇದೆ. ಎಷ್ಟು ಕೋಟಿ ಅಂತ ಗೊತ್ತಾ? ಇವತ್ತು ಪರದಾಡ್ತಿದ್ದಾರೆ. ಹೇಗೋಯ್ತು? ಮೃತಪಟ್ಟಂತವರ ಖಾತೆಗೆ ಹಣ ಹೋಗಿದ್ದು ಏಕೆ? ಹೇಗೋಯ್ತು? ಯಾಕೋಯ್ತು? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನಾಗೇಂದ್ರ ಬಾಬು ಜಾಯಿನ್ ಆಗಿದ್ದಾರೆ. ಓವರ್ ಟು ನಾಗೇಂದ್ರ ಬಾಬು. ಥ್ಯಾಂಕ್ ಯು ಅಶ್ವಿನಿ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ, ಮಿಸ್ ಮಾಡದೆ ಎಲ್ಲೇ ಇದ್ರು ಈ ಸುದ್ದಿಯನ್ನ ತಪ್ಪದೆ ನೋಡ್ಲೇಬೇಕು. ಯಾಕೆ ಅಂತಂದ್ರೆ ಇವತ್ತು ಬದುಕಿದವರ ಖಾತೆಗೆ ಹಣ ಹೋಗ್ತಿಲ್ಲ, ಗೃಹಲಕ್ಷ್ಮಿ ಹಣ. ಆದ್ರೆ ಸತ್ತಿರೋರ ಖಾತೆಗೆ ಕೋಟಿ ಕೋಟಿ ಹಣ ಹೋಗಿದೆ. ಎಷ್ಟು ಕೋಟಿ ಹಣ ಗೊತ್ತಾ? ಶಾಕ್ ಆಗ್ತಿಲ್ಲ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ, ನಿಮಗೆ ಈ ವಿಚಾರ ಗೊತ್ತಿದ್ಯೋ ಗೊತ್ತೋ ಗೊತ್ತಿಲ್ಲ, ಆದ್ರೆ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕು. ಬದುಕಿದವರ ಅಕೌಂಟ್ಗೆ ದುಡ್ಡು ಹೋಗ್ತಾ ಇಲ್ಲ ಇವತ್ತು, ಆದ್ರೆ ಸತ್ತವರ ಅಕೌಂಟ್ಗೆ ಹೋಗ್ತಾ ಇದೆ. ಇದು ಕಳ್ಳಾಟ ಬಟಾ ಬಯಲಾಗಿದೆ. ಬದುಕಿದವರ ಖಾತೆಗೆ ಹಣ ಬರ್ತಿಲ್ಲ, ಮೃತರ ಖಾತೆಗೆ ಜನ ಕಾಂಚಾಣ ಹೋಗ್ತಾ ಇದೆ. ಎಷ್ಟು ಕೋಟಿ ಅಂತ ಗೊತ್ತಾ? ಇವತ್ತು ಪರದಾಡ್ತಿದ್ದಾರೆ. ಹೇಗೋಯ್ತು? ಮೃತಪಟ್ಟಂತವರ ಖಾತೆಗೆ ಹಣ ಹೋಗಿದ್ದು ಏಕೆ? ಹೇಗೋಯ್ತು? ಯಾಕೋಯ್ತು?